ಜಮಖಂಡಿ ತಾಲೂಕಿನ ಒಂದು ಸಿದ್ದಾಪುರ ಗ್ರಾಮದ ಬಳಿ ಒಂದು ಭೀಕರ ರಸ್ತೆ ಅಪಘಾತ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. 4 ಜನ ಯುವಕರು ಈ ಒಂದು ವಾಹನದಲ್ಲಿ ಚಲಾಯಿಸ್ತಾ ಇದ್ರು. ಮಧ್ಯರಾತ್ರಿ 12:30 ಸುಮಾರಿಗೆ ಈ ಒಂದು ಘಟನೆ ಜರುಗಿದೆ. ಕಬ್ಬು ತುಂಬಿದ ವಾಹನಕ್ಕೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಕಾಡಸಿದ್ದೇಶ್ವರ ಜಾತ್ರೆಗೆ ಯುವಕರು ತೆರಳುತ್ತಾ ಇದ್ರು ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಮೃತ ಯುವಕರಾದ ವಿಶ್ವನಾಥ ಕುಂಬಾರ, ಗಣೇಶ್ ಅರಳಿಮಟ್ಟಿ, ಪ್ರವೀಣ್ ಶೇಡ್ಬಾಳ, ಪ್ರಜ್ವಲ್ ಶೇಡ್ಬಾಳ ಅನ್ನುವಂತಹ ಹದಿಹರೆಯದ ಯುವಕರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮೃತರೆಲ್ಲರೂ ಕೂಡ ಸಿದ್ದಾಪುರ ಗ್ರಾಮದ ನಿವಾಸಿಗಳೇ ಆಗಿದ್ದಾರೆ. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಏನು ಸಿದ್ದಾಪುರ ಗ್ರಾಮದ 4 ಜನ ಯುವಕರು ನಿನ್ನೆ ರಾತ್ರಿ ಏನಪ್ಪಾ ಅಂದ್ರೆ ಪಕ್ಕದಲ್ಲೇ ಸುಮಾರು ಒಂದು 4-5 ಕಿಲೋಮೀಟರ್ ದೂರ ಇರುವಂತಹ ಶಿರೋಳ ಗ್ರಾಮದ ಕಾಡಸಿದ್ದೇಶ್ವರ ದೇವಸ್ಥಾನದ ಜಾತ್ರೆ ಏನು ನಡೀತಾ ಇತ್ತು, ಇಲ್ಲಿಗೆ ತೆರಳುತ್ತಾ ಇದ್ರು ಅನ್ನುವಂತ ಮಾಹಿತಿ ಬಂದಿದೆ. ತುಂಬಾ ಜೋರಾಗಿ, ತುಂಬಾ ಸ್ಪೀಡ್ ಆಗಿ ಈ ಕಾರನ್ನ ಚಲಾವಣೆ ಮಾಡಿ ಏನು ಕಬ್ಬಿನ ಲೋಡ್ ತುಂಬಿರ್ತಕ್ಕಂಥ ವಾಹನದ ಹಿಂಭಾಗಕ್ಕೆ ಇವರು ವಾಹನವನ್ನ ಡಿಕ್ಕಿ ಹೊಡೆಸಿದ್ದಾರೆ. ಡಿಕ್ಕಿ ಹೊಡೆಸಿದ ರಭಸಕ್ಕೆ ಆ ಸ್ಥಳದಲ್ಲೇ 3 ಜನ ಮೃತಪಟ್ಟರೆ ಒಬ್ಬ ಯುವಕ ಏನಪ್ಪಾ ಅಂದ್ರೆ ಆಸ್ಪತ್ರೆಯಲ್ಲಿ ತೀರಿ ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಏನೋ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ತೀರಾ ವಯಸ್ಸಾದಂತ ಯುವಕರು ಇವರನ್ನೆಲ್ಲ. ಇದರಲ್ಲಿ ಕೆಲವೊಂದಿಷ್ಟು ಅಪ್ರಾಪ್ತ ಬಾಲಕರಾದರೆ 22 ವಯೋಮಾನದ ಯುವಕ ಕೂಡ ಇದ್ದಾನೆ. 20 ವರ್ಷದ ಯುವಕ, 17-16 ವರ್ಷದ ಯುವಕರು, ಇವರೆಲ್ಲರೂ ಕೂಡ ತುಂಬಾ ನೋವಿನ ದುಃಖದ ಸಂಗತಿ ಇದು. ರಸ್ತೆಗಳಲ್ಲಿ ಚಲಿಸುವಾಗ ಯಾವ ರೀತಿ ವಾಹನವನ್ನ ಓಡಿಸಬೇಕು ಅನ್ನೋದು ಯುವಕರು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಮೃತರೆಲ್ಲರೂ ಕೂಡ ಸಿದ್ದಾಪುರ ಗ್ರಾಮದ ನಿವಾಸಿಗಳಾಗಿದ್ದಾರೆ. ಇವರು ಡಿಕ್ಕಿ ಹೊಡೆದ ರಭಸಕ್ಕೆ ಬಹುಶಃ ಟ್ರ್ಯಾಕ್ಟರ್ನೇ ಮೇಲ್ಗಡೆ ಎದ್ದು ಕೆಳಗಡೆ ಕೂತು ಅನ್ನುವಂತಹ ಸಿಗ್ತಾ ಇದೆ ನಮಗೆ. ಇಲ್ಲಿ ನೋಡ್ಬೇಕಾಗಿದ್ದೇನಪ್ಪಾ ಅಂದ್ರ ಕೇವಲ ಕೂಗಳತೆ ದೂರ ಸಿದ್ದಾಪುರ ಗ್ರಾಮದಿಂದ ಸಿದ್ದಾಪುರ ಕ್ರಾಸು ಕೇವಲ ಅರ್ಧ ಕಿಲೋಮೀಟರ್ ಅಷ್ಟೇ ಆಗತ್ತ. ಅಷ್ಟರಲ್ಲೇ ಬಹಳ ಭಯಂಕರವಾಗಿರ್ತಕ್ಕಂಥ ಆ ಸ್ಪೀಡ್ ನಿಂದ ಬಂದು ವಾಹನಕ್ಕೆ ಹಿಂಬದಿಯಿಂದ ಏನಪ್ಪಾ ಅಂದ್ರೆ ವಾಹನವನ್ನ ಹಾಯಿಸಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸದ್ಯ ಇದು ಸಂಘರ್ಷ ನ್ಯೂಸ್ ನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ. 4 ಜನ ಸಿದ್ದಾಪುರ ಗ್ರಾಮದ ಯುವಕರು ನಿನ್ನೆ ರಾತ್ರಿ 12 ಮತ್ತು 1 ಗಂಟೆ ಮಧ್ಯ ಏನು ರಸ್ತೆ ಅಪಘಾತ ಆಗಿದೆ, ಇಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಒಂದು ಭೀಕರವಾಗಿರ್ತಕ್ಕಂತ ಸುದ್ದಿ ಕೇಳಿ ಬರ್ತಾ ಇದೆ. ಸದ್ಯ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿದ್ದಾರೆ.